ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಸೀರೀಸ್. ಸೊ ನಾವು ಲಾಸ್ಟ್ ಸೀರೀಸ್ ಅಲ್ಲಿ ಲಿನಕ್ಸ್ ಫಂಡಮೆಂಟಲ್ಸ್ ಬಗ್ಗೆ ನೋಡ್ಕೊಂಡಿದ್ವಿ. ಯೂಸರ್ ಕ್ರಿಯೇಷನ್ ಆಗಿರ್ಬೋದು, ಯೂಸರ್ ಮ್ಯಾನೇಜ್ಮೆಂಟ್, ಫೈಲ್ ಮ್ಯಾನೇಜ್ಮೆಂಟ್, ಹಾಗೆ ಪರ್ಮಿಷನ್ಸ್ ಹೇಗೆ ಕೊಡೋದು ಅಂಡ್ ಅದನ್ನ ಮ್ಯಾನೇಜ್ ಮಾಡೋದೆಲ್ಲ ನೋಡ್ಕೊಂಡಿದ್ವಿ. ಸೊ ಈ ಒಂದು ನ್ಯೂ ಸೀರೀಸ್ ಅಲ್ಲಿ ನಾವು ಬ್ಯಾಶ್ ಸ್ಕ್ರಿಪ್ಟಿಂಗ್ ಫಂಡಮೆಂಟಲ್ಸ್ ನ ನೋಡ್ತಾ ಹೋಗೋಣ. ಸೊ ನಮ್ಮ ಪ್ರೀವಿಯಸ್ ಸೀರೀಸ್ ಅಲ್ಲಿನೂ ಕೂಡ ನಾವು ಬ್ಯಾಶ್ ಕಾನ್ಸೆಪ್ಟ್ ಬಂದಾಗ ನಾವು ನೆಕ್ಸ್ಟ್ ಸೀರೀಸ್ ಅಥವಾ ಅಪ್ಕಮಿಂಗ್ ಸೀರೀಸ್ ಅಲ್ಲಿ ನೋಡ್ತೀವಿ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಇವಾಗ ನಾವು ಬ್ಯಾಶ್ ಸ್ಕ್ರಿಪ್ಟಿಂಗ್ ಫಂಡಮೆಂಟಲ್ಸ್ ಇಂದ ಸ್ಟಾರ್ಟ್ ಮಾಡೋಣ. ಸೊ ವಿ ಎಮ್ ಅಲ್ಲಿ ನಾವು ಬ್ಯಾಶ್ ಸ್ಕ್ರಿಪ್ಟಿಂಗ್ ಅಥವಾ ಸ್ಕ್ರಿಪ್ಟ್ ಫೈಲ್ನ ಕ್ರಿಯೇಟ್ ಮಾಡಿ ಅದನ್ನ ಬರೆದು ಎಕ್ಸಿಕ್ಯೂಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಬ್ಯಾಶ್ ಸ್ಕ್ರಿಪ್ಟಿಂಗ್ ಅಂದ್ರೆ ಏನು, ಸೊ ಬ್ಯಾಶ್ ಸ್ಕ್ರಿಪ್ಟಿಂಗ್ ಮೇನ್ ಪರ್ಪಸ್ ಏನು ಅನ್ನೋದು, ಮೇನ್ ಆಗಿ ಏನಕ್ಕೆ ಯೂಸ್ ಮಾಡ್ತಾರೆ, ಏನ್ ಪರ್ಪಸ್ಗೆ ಅದನ್ನು ಯೂಸ್ ಮಾಡ್ತಾರೆ ಅನ್ನೋದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಸೊ ಬ್ಯಾಶ್ ಸ್ಕ್ರಿಪ್ಟಿಂಗ್ ಅಂತ ಅಂದ್ರೆ ನಾವು ಸಿಂಪಲ್ ಆಗಿ ಅದನ್ನು ಡಿಫೈನ್ ಮಾಡ್ಬೋದು. ಹೇಗೆ ಡಿಫೈನ್ ಮಾಡೋದು ಅಂತಂದ್ರೆ, ಜಸ್ಟ್ ಬ್ಯಾಶ್ ಸ್ಕ್ರಿಪ್ಟಿಂಗ್ ಇಸ್ ಎ ಕಲೆಕ್ಷನ್ ಆಫ್ ಬ್ಯಾಶ್ ಕಮೆಂಟ್ಸ್. ಸೊ ನಾವು ನಾರ್ಮಲ್ ಆಗಿ ಯಾವ ರೀತಿ ಲಿನಕ್ಸ್ ಅಲ್ಲಿ ಏನೇ ಒಂದು ವರ್ಕ್ ಮಾಡಬೇಕಾದ್ರೆ ಹೇಗೆ ಕಮೆಂಟ್ಸ್ನ ರನ್ ಮಾಡ್ತೀವಿ, ಲೆಟ್ಸ್ PWD, LS, CD. ಸೊ ಅದೇ ರೀತಿ ಬ್ಯಾಶ್ ಸ್ಕ್ರಿಪ್ಟಿಂಗ್ ಅಲ್ಲೂ ಕೂಡ ನಾವು ಸೆಟ್ ಆಫ್ ಕಮಾಂಡ್ಸ್ನ ನಾವು ರನ್ ಮಾಡ್ತೀವಿ. ಆ ಒಂದು ಪರ್ಟಿಕ್ಯುಲರ್ ಬ್ಯಾಶ್ ಸ್ಕ್ರಿಪ್ಟ್ ಫೈಲ್ ಅಲ್ಲಿ ನಾವು ಸೆಟ್ ಆಫ್ ಕಮಾಂಡ್ಸ್ನ ಬರೆದು ಅಲ್ಲಿ ರನ್ ಮಾಡ್ತೀವಿ. ಸೊ ಸಿಂಪಲ್ ಆಗಿ ಈ ಬ್ಯಾಶ್ ಸ್ಕ್ರಿಪ್ಟಿಂಗ್ ಅಂತಂದ್ರೆ ಜಸ್ಟ್ ವಿ ಕ್ಯಾನ್ ಸೇ ಲಿಸ್ಟಿಂಗ್ ಕಮೆಂಟ್ಸ್, ಲೈಕ್ ಹೇಗೆ ಬೇರೆ ಸ್ಕ್ರಿಪ್ಟ್ನ ಬರಿತೀವಿ, ಲಾಜಿಕ್ ಬರಿತೀವಿ ಅಥವಾ ಲೂಪ್ಸ್ ಅಲ್ಲಿ ಏನ್ ಬರಿತೀವಿ, ಇಲ್ಲೂ ಅದೇ ತರ, ಬಟ್ ಇಟ್ ಇನ್ಕ್ಲೂಡ್ಸ್ ಎ ಸೆಟ್ ಆಫ್ ಕಮೆಂಟ್ಸ್. ಸಿಂಪಲ್ ಆಗಿ ಇಷ್ಟ ಅರ್ಥ ಮಾಡ್ಕೊಂಡ್ರೆ ಸಾಕು. ಸೊ ನೆಕ್ಸ್ಟ್ ಬ್ಯಾಶ್ ಅಂತ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಏನು ಅಂತಂದ್ರೆ ಅದೊಂದು ಇಂಟರ್ಪ್ರೆಟರ್. ಸೊ ಹೇಗೆ ನಮ್ಮ OS ಅಥವಾ ನಮ್ಮ UI ನ ಯೂಸ್ ಮಾಡಿ ಹೇಗೆ ನಾವು ಹಾರ್ಡ್ವೇರ್ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಏನು ಯೂಸ್ ಮಾಡ್ತೀವಿ, ಸಿಸ್ಟಮ್ ಹೇಗೆ ಕಮ್ಯುನಿಕೇಟ್ ಮಾಡುತ್ತೆ. ಸೊ ನಾವು ಯಾವಾಗ CLI ಕಮಾಂಡ್ನ ಇನ್ಪುಟ್ ಕೊಟ್ಟಾಗ ಆ ಕಮಾಂಡ್ OSಗೆ ಹೋಗಿ ಅದು ಹೇಗೆ ಥ್ರೂ ಕರ್ನಲಿಂದ ಹಾರ್ಡ್ವೇರ್ ಜೊತೆ ಕಮ್ಯುನಿಕೇಟ್ ಆಗುತ್ತೆ, ಅದಕ್ಕೆ ಮಧ್ಯದಲ್ಲಿ ಇಂಟರ್ಮೀಡಿಯೇಟ್ ಆಗಿ ಇಂಟರ್ಪ್ರೇಟರ್ ಬೇಕಲ್ವಾ. ಸೊ ಆ ಇಂಟರ್ಪ್ರೇಟರ್ ಬಂದ್ಬಿಟ್ಟು ಬ್ಯಾಶ್. ಸೊ ನಾವೇನ್ ಕಮಾಂಡ್ನ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ, ಆ ಕಮಾಂಡ್ ದಟ್ ಇಸ್ ಯೂಸ್ ಟು ಕಮ್ಯುನಿಕೇಟ್ ವಿತ್ ಹಾರ್ಡ್ವೇರ್. ಸೊ ಆ ಒಂದು ಕೆಲಸನ ನಮ್ಮ ಕಮಾಂಡ್ ಕೊಟ್ಟಿದ್ದ ಕಮಾಂಡ್ ತಕ್ಕಂತೆ ಅಲ್ಲಿ ಹೋಗಿ ಏನು ಪ್ರೋಸೆಸ್ ಮಾಡಬೇಕು, ಪ್ರೋಸೆಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಡಿಸ್ಕ್ಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಏನೇ ಒಂದು ಆ ಮ್ಯಾನೇಜ್ಮೆಂಟ್ನ ಮಾಡೋ ಕೆಲಸಕ್ಕೆ ಯೂಸ್ ಮಾಡೋ ಅಂಥದ್ದು, ಹೆಲ್ಪ್ಫುಲ್ ಮಾಡೋ ಅಂಥದ್ದು ಈ ಇಂಟರ್ಪ್ರಿಟರ್ಸ್. ಸೊ ಲಿನಕ್ಸ್ ಅಲ್ಲಿ ಬ್ಯಾಶ್ ಒಂದೇ ಅಲ್ಲ, ಇಲ್ಲಿ SH ಬರುತ್ತೆ, ZSH ಬರುತ್ತೆ, ಡ್ಯಾಶ್ ಬರುತ್ತೆ, ಇದೇ ತರ ಇನ್ನ ಕೆಲವೊಂದಿದೆ. ಸೊ ಅದರಲ್ಲಿ ಒನ್ ಆಫ್ ದಿ ಪಾಪ್ಯುಲರ್ ಇಂಟರ್ಪ್ರಿಟರ್ ಅಂತ ಬಂದ್ರೆ ಸೊ ಅದು ಬ್ಯಾಶ್. ಸೊ ಈ ಒಂದು ಸೆಟ್ ಆಫ್ ಕಮಾಂಡ್ಸ್ನ ರನ್ ಮಾಡಿ ನಮಗೆ ಬೇಕಾಗಿರೋ ಒಂದು ಔಟ್ಪುಟ್ ಅಥವಾ ಫಂಕ್ಷನಾಲಿಟಿನ ನಾವು ಅಚೀವ್ ಮಾಡಬೇಕು ಅಂತಂದ್ರೆ ನಾವು ಬ್ಯಾಶ್ ಸ್ಕ್ರಿಪ್ಟ್ನ ಯೂಸ್ ಮಾಡ್ತೀವಿ. ಸೊ ಎಕ್ಸಾಕ್ಟ್ ಆಗಿ ಬ್ಯಾಶ್ ಸ್ಕ್ರಿಪ್ಟ್ ಪರ್ಪಸ್ ಏನಪ್ಪಾ ಅಂತಂದ್ರೆ, ಸೊ ಬ್ಯಾಶ್ ಸ್ಕ್ರಿಪ್ಟ್ ಇಸ್ ಬೇಸಿಕಲಿ ಯೂಸ್ ಟು ಆಟೋಮೇಟ್ ದಿ ರೆಪಿಟೇಟಿವ್ ಟಾಸ್ಕ್ಸ್. ಸೊ ಬ್ಯಾಶ್ ಸ್ಕ್ರಿಪ್ಟ್ನ ಯೂಸ್ ಮಾಡ್ಕೊಂಡು ನಾವು ಮ್ಯಾನ್ಯುವಲ್ ಡೇ ಟು ಡೇ ರೆಪಿಟೇಟಿವ್ ಟಾಸ್ಕ್ಸ್ನ ನಾವು ಆಟೋಮೇಟ್ ಮಾಡ್ಬೋದು. ಸೊ ರೆಪಿಟೇಟಿವ್ ಟಾಸ್ಕ್ಸ್ ಅಂದರೆ ಯಾವ್ದ್ಯಾವುದು, ಯಾವ ಥರ ಅನ್ನೋದು ನಮಗೆ ತುಂಬ ಇನ್ಡೆಪ್ತ್ ಆಗಿ ಇಂಡಸ್ಟ್ರಿಯಲ್ ಲೆವೆಲಲ್ಲಿ ನಾವು ನೋಡ್ತಾ ಹೋದ್ರೆ ಇನ್ನು ತುಂಬ ಯೂಸ್ ಕೇಸಸ್ ಸಿಗುತ್ತೆ. ಸೊ ನಾವು ಇವತ್ತು ಬ್ಯಾಶ್ ಸ್ಕ್ರಿಪ್ಟ್ನ ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಒಂದು ಸಿಂಪಲ್ ಯೂಸ್ ಕೇಸ್ನ ತಗೊಂಡು ಫ್ರಮ್ ಬಿಗಿನಿಂಗ್ ಬ್ಯಾಶ್ ಸ್ಕ್ರಿಪ್ಟ್ ಇಂದ ಡೆಫಿನೇಷನ್ನ ಕೂಡ ಅದೇ ಒಂದು ಎಕ್ಸಾಂಪಲ್ ಯೂಸ್ ಕೇಸಲ್ಲಿ ಡಿಫೈನ್ ಮಾಡ್ಕೊಂಡು ಅದ್ರದ್ದು ಏನು ಪರ್ಪಸ್ ಇದೆ, ಏನು ಆಟೋಮೇಷನ್ನ ನಾವು ಮಾಡ್ತೀವಿ, ಆ ಆಟೋಮೇಷನ್ದು ಪರ್ಪಸ್ ಕೂಡ ಅದೇ ಯೂಸ್ ಕೇಸಲ್ಲಿ ಕಂಟಿನ್ಯೂ ಮಾಡ್ಕೊಂಡು ನಾವು ಒಂದು ಸಿಂಪಲ್ ಆಗಿ ಇವತ್ತೊಂದು ಬ್ಯಾಶ್ ಸ್ಕ್ರಿಪ್ಟ್ನ ಬರ್ದು ಎಕ್ಸಿಕ್ಯೂಟ್ ಮಾಡೋಣ. ಸೊ ಡೆಫಿನೇಷನ್ ಅಂಡ್ ಪರ್ಪಸ್ ಕ್ಲಿಯರ್ ಆಗಿದೆ. ಬ್ಯಾಶ್ ಸ್ಕ್ರಿಪ್ಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಎ ಕಲೆಕ್ಷನ್ ಆಫ್ ಕಮೆಂಟ್ಸ್, ಬ್ಯಾಶ್ ಕಮೆಂಟ್ಸ್, ವಿಚ್ ಈಸ್ ಯೂಸ್ ಟು ಆಟೋಮೇಟ್ ದಿ ರೆಪಿಟೇಟಿವ್ ಟಾಸ್ಕ್ಸ್. ಸೊ ಇದು ಬಂದು ಬೇಸಿಕ್ ಒಂದು ಬ್ಯಾಶ್ ಸ್ಕ್ರಿಪ್ಟಿಂಗ್ ಇಂದು ಓವರ್ ವ್ಯೂ. ಎಕ್ಸಾಕ್ಟ್ ಡೆಫಿನೇಷನ್ಸ್, ಟೆಕ್ಸ್ಟ್ ಬುಕ್ ಡೆಫಿನೇಷನ್ಸ್ ಅಥವಾ ನೀವು ಬೇರೆ ಕಡೆ ಎಲ್ಲಿ ಬೇಕಾದರೂ ರೆಫರ್ ಮಾಡ್ಬೋದು. ಬಟ್ ಮೇನ್ ಫಂಕ್ಷನಾಲಿಟಿ ಏನು, ಅದರ ಡೆಫಿನೇಷನ್ ಮತ್ತು ಪರ್ಪಸ್ ಏನು ಅನ್ನೋದು ಸಿಂಪಲ್ ಆಗಿ ನಮಗೆ ಇಷ್ಟ ಅರ್ಥ ಆಗಿದ್ರೆ ಸಾಕು. ಸೊ ಒಂದು ಸಿಂಪಲ್ ಯೂಸ್ ಕೇಸ್ನ ತಗೊಂಡು, ಸೊ ಲೆಟ್ಸೆ ನಾವು
ಒಂದು ಪ್ರೊಫೆಷನಲ್ ಯೂಸ್ ಕೇಸ್ ತಗೊಳ್ತೀವಿ ಅನ್ನೋದಾದ್ರೆ ಒಂದು ಒಂದು ಆರ್ಗನೈಸೇಷನ್ ಅಲ್ಲಿ ನೀವೇ ಒಬ್ರು ಯೂಸರು, ನಿಮ್ಮ ಮ್ಯಾನೇಜರ್ಗೆ ಎವ್ರಿ ಡೇ ಅಟ್ ದಿ ಎಂಡ್ ಆಫ್ ದ ಡೇ 6 PM ಅಲ್ಲಿ ನೀವು ನಿಮ್ಮ ಮಷಿನ್ VM ಸ್ಟೇಟಸ್ ಅಥವಾ ನಿಮ್ಮ ಒಂದು ಸರ್ವರ್ ಹೆಲ್ತ್ ಸ್ಟೇಟಸ್ ಏನಿದೆ ಅದನ್ನ ರಿಪೋರ್ಟ್ ಮಾಡಬೇಕು. ಸೊ ರಿಪೋರ್ಟಿಂಗ್ ಸಿಸ್ಟಮ್ ಹೆಲ್ತ್ at 6 PM ಡೈಲಿ at 6 PM. ಸೊ ಈ ಒಂದು ಸಿಂಪಲ್ ಯೂಸ್ ಕೇಸ್ನ ತಗೊಳ್ಳೋಣ. ಸೊ ಪ್ರತಿದಿನ ಈವ್ನಿಂಗ್ 6 PM ಅಲ್ಲಿ ನೀವು ನಿಮ್ಮ ಸಿಸ್ಟಮ್ ಹೆಲ್ತ್ ಏನಿದೆ, ಲೆಟ್ಸ್ ಫಾರ್ ಎಕ್ಸಾಂಪಲ್ CPU ಕೌಂಟ್ಸ್ ಆಗಿರ್ಬೋದು, ಮೆಮೊರಿ ಆಗಿರ್ಬೋದು, ಅಥವಾ ಡಿಸ್ಕ್ ಸ್ಪೇಸ್ ಆಗಿರ್ಬೋದು, ಅದೆಲ್ಲ ಪ್ರತಿದಿನ ಎಷ್ಟಿದೆ, ಹೇಗೆ ಮ್ಯಾನೇಜ್ ಆಗ್ತಾಯಿದೆ ಅನ್ನೋದು ಒಂದು ರಿಪೋರ್ಟ್ನ ನಿಮ್ಮ ಮ್ಯಾನೇಜರ್ಗೆ ಪ್ರತಿದಿನ ಕಳಿಸ್ಬೇಕು. ಸೊ ಆ ಪ್ರತಿದಿನ ನೀವು ಮ್ಯಾನ್ಯುಯಲ್ ಆಗಿ ಒಂದೊಂದೇ ಕಮಾಂಡ್ನ ರನ್ ಮಾಡ್ಕೊಂಡು ಫ್ರೀ ಸ್ಪೇಸ್ನ ನೋಡೋದಕ್ಕೆ, ಮತ್ತೆ ಡಿಸ್ಕ್ ಸ್ಪೇಸ್ನ ನೋಡೋದಕ್ಕೆ, ಮತ್ತೆ CPU ಕೌಂಟ್ಸ್ನ ನೋಡೋದಕ್ಕೆ, ಪ್ರತಿಯೊಂದಕ್ಕೂ ಒಂದೊಂದು ಕಮಾಂಡ್ಸ್ನ ರನ್ ಮಾಡಿ ಅದರದ್ದು ಔಟ್ಪುಟ್ನ ಫೆಚ್ ಮಾಡಿ ಅದನ್ನ ನಿಮಗೆ ಮ್ಯಾನೇಜರ್ಗೆ ರಿಪೋರ್ಟ್ ಮಾಡೋದ್ರ ಬದಲು ಮ್ಯಾನ್ಯುಯಲ್ ಆಗಿ. ಸೊ ನೀವು ಹೆಂಗೆ ಜಸ್ಟ್ ಬೈ ಯೂಸಿಂಗ್ ಸಿಂಗಲ್ ಬ್ಯಾಶ್ ಸ್ಕ್ರಿಪ್ಟ್ ನಾವು ಅದನ್ನ ಹೆಂಗೆ ಅಟ್ ಎ ಟೈಮ್ ಸಿಂಗಲ್ ಗೋ ಅಲ್ಲಿ ಹೇಗೆ ಅದನ್ನ ಫೆಚ್ ಮಾಡಿ ಅದನ್ನ ಹೇಗೆ ಸೆಂಡ್ ಮಾಡೋದು ಅಂತ ನೋಡೋಣ. ಸೊ ಈ ಒಂದು ಎಕ್ಸಸೈಸ್ ಅಲ್ಲಿ ನಾವು ಡೈರೆಕ್ಟ್ ಇವಾಗ ಮ್ಯಾನೇಜರ್ಗೆ ಸೆಂಡ್ ಮಾಡಲ್ಲ. ಇನ್ ದ ಸೆನ್ಸ್ ನಾವು ಇಮೇಲ್ ನೋಟಿಫಿಕೇಶನ್ ಅಥವಾ ಇಂಟಿಗ್ರೇಷನ್ ಆ ರೀತಿ ಯಾವುದು ಇವಾಗ ಮಾಡಲ್ಲ. ಇವಾಗ ನಾವು ಜಸ್ಟ್ ಬ್ಯಾಶ್ ಸ್ಕ್ರಿಪ್ಟಿಂಗ್ ಮೇಲೆ ಫೋಕಸ್ ಮಾಡ್ತೀವಿ. ಸೊ ಇನ್ ಫ್ಯೂಚರ್ ನಾವೇನಾದ್ರೂ ಈ ರೀತಿ ರಿಪೋರ್ಟಿಂಗ್ನ ನಾವು ಮ್ಯಾನೇಜರ್ಗೆ ಲೆಟ್ಸ್ ಇಮೇಲ್ ಅಲ್ಲಿ ನೋಟಿಫಿಕೇಶನ್ ತರ ರಿಪೋರ್ಟ್ ಮಾಡಬೇಕು ಅನ್ನೋದಾದ್ರೆ ವಿ ಕ್ಯಾನ್ ಯೂಸ್ ಕ್ರಾನ್ ಜಾಬ್ಸ್ ಆರ್ ಕ್ರಾನ್ ಟ್ಯಾಬ್ಸ್ ಇನ್ ಲಿನಕ್ಸ್. ಸೊ ದಟ್ ನಾವು ಪರ್ಟಿಕ್ಯುಲರ್ ಟೈಮಿಂಗ್ಸ್ಗೆ ಶೆಡ್ಯೂಲ್ ಮಾಡಿ ಈ ಒಂದು ಬ್ಯಾಶ್ ಸ್ಕ್ರಿಪ್ಟ್ ಇಂದ ಔಟ್ಪುಟ್ಸ್ ಏನಿದೆ ಅದು ಅವ್ರಿಗೆ ರಿಪೋರ್ಟ್ ಆಗೋ ಥರ ಮಾಡ್ಬೋದು. ಸೊ ಆಸ್ ಪರ್ ನಾವು ನಮ್ಮದು ಏನು ಬ್ಯಾಶ್ ಸ್ಕ್ರಿಪ್ಟಿಂಗ್ ಫಂಡಮೆಂಟಲ್ಸ್ ಅಲ್ಲಿ ಅದ್ರದ್ದು ಪರ್ಪಸ್ ಮತ್ತೆ ಅದ್ರ ಬೇಸಿಕ್ ಸಿಂಟ್ಯಾಕ್ಸ್ ಜೊತೆಗೆ ಒಂದು ಸಿಂಪಲ್ ಯೂಸ್ ಕೇಸಿಂದ ನಾವು ಬ್ಯಾಶ್ ಸ್ಕ್ರಿಪ್ಟ್ನ ಬರೆದು ನಾವು ಇವತ್ತು ನೀಟಾಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ಲೆಟ್ ಮೀ ಗೆಟ್ ಇನ್ ಟು ಮೈ VM. ಸೊ ನೌ ಐ ಆಮ್ ಆನ್ ಮೈ VM. ಸೊ ಲೆಟ್ ಮೀ ಓಪನ್ ದಿ ಟರ್ಮಿನಲ್. ಸೊ ಈ ಒಂದು ಬ್ಯಾಶ್ ಸ್ಕ್ರಿಪ್ಟಿಂಗ್ ಸೀರೀಸ್ಗೆ ನಾವು ಹೊಸ ಫೋಲ್ಡರ್ ಕ್ರಿಯೇಟ್ ಮಾಡೋಣ. ಸೊ ಲೆಟ್ ಮಿ ಕ್ರಿಯೇಟ್ ನ್ಯೂ ಫೋಲ್ಡರ್. ಸಾರಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಲಿ. ಸೀರೀಸ್ ಪ್ರಾಕ್ಟೀಸ್. ಸೊ ಈ ಒಂದು ಹೊಸ ಡೈರೆಕ್ಟ್ರಿಯಲ್ಲಿ ಇವಾಗ ನಾವು ನ್ಯೂ ಬ್ಯಾಶ್ ಸ್ಕ್ರಿಪ್ಟ್ ಫೈಲ್ನ ಕ್ರಿಯೇಟ್ ಮಾಡೋಣ. ಸೊ ಆ್ಯಸ್ ಯೂಶುವಲ್ ನಾವು ಯಾವ ರೀತಿ ಟೆಕ್ಸ್ಟ್ ಫೈಲ್ ಅಥವಾ ಬೇರೆ ಯಾವುದಾದ್ರೂ ಫೈಲ್ನ ಹೇಗೆ ಕ್ರಿಯೇಟ್ ಮಾಡ್ತೀವಿ, ಸೊ ಅದೇ ರೀತಿ ನಾವು ಬ್ಯಾಶ್ ಸ್ಕ್ರಿಪ್ಟ್ ಫೈಲ್ನ ಕೂಡ ಕ್ರಿಯೇಟ್ ಮಾಡ್ಬೋದು. ಸೊ ನಾವು ಟಚ್ ಕಮಾಂಡ್ ಯೂಸ್ ಮಾಡಿ ಟೆಕ್ಸ್ಟ್ ಫೈಲ್ಸ್ನ ಎಲ್ಲ ಕ್ರಿಯೇಟ್ ಮಾಡ್ತಾ ಇದ್ವಿ. ಸೊ ಇಲ್ಲಿ ನಾವು ಅಟ್ ಎ ಟೈಮ್ ನಾವು ಫೈಲ್ನ ಕ್ರಿಯೇಟ್ ಮಾಡೋದ್ರ ಜೊತೆಗೆ ನಾವು ಎಡಿಟರ್ನ ಓಪನ್ ಮಾಡಬೇಕು ಅಂತಂದ್ರೆ ವಿಮ್ ಅಥವಾ VI ಕಮಾಂಡ್ನ ನಾವು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಕೂಡ ನಾವು VI ಕಮಾಂಡ್ನ ಯೂಸ್ ಮಾಡಿ ಲೆಟ್ಸ್ ಒಂದು ಫಸ್ಟ್ ಸ್ಕ್ರಿಪ್ಟ್ ಅಂತ ಒಂದು ಬ್ಯಾಶ್ ಸ್ಕ್ರಿಪ್ಟ್ ಫೈಲ್ನ ಕ್ರಿಯೇಟ್ ಮಾಡೋಣ. ಸೊ ಫಸ್ಟ್ ಸ್ಕ್ರಿಪ್ಟ್ ಆ್ಯಂಡ್ ಒಂದು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಟೆಕ್ಸ್ಟ್ ಫೈಲ್ಸ್ಗೆ ನಾವು ಎಕ್ಸ್ಟೆನ್ಷನ್ನು .txt ಅಂತ ಫಾಲೋ ಮಾಡ್ತೀವಿ. ನೆಕ್ಸ್ಟ್ ಎಕ್ಸೆಲ್ ಅಂತ ಅಂದರೆ .xlx ಅಥವಾ .csv ಈ ರೀತಿ ಪರ್ಟಿಕ್ಯುಲರ್ ಫೈಲ್ಗೆ ಪರ್ಟಿಕ್ಯುಲರ್ ಎಕ್ಸ್ಟೆನ್ಷನ್ಸ್ ಇರುತ್ತೆ. ಸೊ ಅದೇ ರೀತಿ ಬ್ಯಾಶ್ ಸ್ಕ್ರಿಪ್ಟ್ಗೆ ಬಂದ್ಬಿಟ್ಟು ಎಕ್ಸ್ಟೆನ್ಷನ್ಸ್ ಏನಪ್ಪ ಅಂತಂದರೆ .sh. ಸೊ ಬ್ಯಾಶ್ ಸ್ಕ್ರಿಪ್ಟು ಎಕ್ಸ್ಟೆನ್ಷನ್ ಬಂದ್ಬಿಟ್ಟು .shನ ನಾವು ಆಫ್ಟರ್ ದಿ ಫೈಲ್ ನೇಮ್ ನಾವು ಯೂಸ್ ಮಾಡ್ತೀವಿ. ಸೊ VI ಸ್ಪೇಸ್ ಫಸ್ಟ್ script.sh ಸ್ಕ್ರಿಪ್ಟ್ ಫಾಲೋಡ್ ಬೈ .sh. ಸೊ .sh ಇದು ಬ್ಯಾಶ್ ಸ್ಕ್ರಿಪ್ಟ್ ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ಕ್ಲಿಕ್ ಎಂಟರ್. ಸೊ ಆ್ಯಸ್ ಯೂಶುವಲ್ ನಾವು ಬೇಸಿಕ್ಸ್ನ ಫಾಲೋ ಮಾಡೋ ಹಾಗೆ ನಾವು ಎಡಿಟರಲ್ಲಿ ಎಂಟರ್ ಮಾಡ್ಕೋಬೇಕು ಅಂದರೆ ಫಸ್ಟ್ ವಿ ಕ್ಲಿಕ್ ಎಸ್ಕೇಪ್ ಆ್ಯಂಡ್ ದೆನ್ ವಿ ಕ್ಲಿಕ್ ಐ ಟು ಗೆಟ್ ಇನ್ ಟು ಇನ್ಸರ್ಟ್ ಮೋಡ್. ಸೊ ನಾವಿವಾಗ ಸ್ಕ್ರಿಪ್ಟ್ ಬರೆಯೋದಕ್ಕೆ ರೆಡಿ. ಸೊ ಇಲ್ಲಿ
ಪ್ರತಿಯೊಂದು ಸ್ಕ್ರಿಪ್ಟಿಂಗ್ ಅಂತ ಬಂದಾಗ ಅದರದೇ ಆದಂಥ ಸಿಂಟ್ಯಾಕ್ಸ್ ಇರುತ್ತೆ. ಸೊ ನಾವು ಸಿ ಲ್ಯಾಂಗ್ವೇಜ್ ಯೂಸ್ ಮಾಡ್ತಿದ್ದೀವಿ ಅಂತಂದ್ರೆ ಹ್ಯಾಶ್ ಇಂಪ್ಯೂರ್ಡ್ ICSTDIO.sh ಅಂತ ಒಂದು ಸ್ಟ್ಯಾಂಡರ್ಡ್ ಲೈಬ್ರರಿನ ಇನ್ಪುಟ್ ಮಾಡ್ಕೊಳ್ಳೋದಕ್ಕೆ ಒಂದು ಯೂಸ್ ಮಾಡ್ತೀವಿ ಅದೊಂದು. ನೆಕ್ಸ್ಟ್ ಬೇರೆ ಇನ್ನು ಕೆಲವು ಲ್ಯಾಂಗ್ವೇಜಸ್ ಅಲ್ಲಿ ಕೆಲವೊಂದು ಹೆಡ್ಡರ್ಸು ಪ್ಲಸ್ ಸ್ಟ್ರಕ್ಚರಲ್ ಸಿಂಟ್ಯಾಕ್ಸ್ ನಾವು ಫಾಲೋ ಮಾಡ್ತೀವಿ. ಅದೇ ರೀತಿ ಲಿನಕ್ಸ್ಗೆ ಬಂದಾಗ, ಇಲ್ಲಿ ಬ್ಯಾಶ್ ಸ್ಕ್ರಿಪ್ಟಿಂಗಿಗೆ ಬಂದಾಗ ನಾವು ಬ್ಯಾಶ್ ಸ್ಕ್ರಿಪ್ಟ್ ಅಲ್ಲಿ ಕೂಡ ಫಸ್ಟ್ ಲೈನ್ ಅಲ್ಲಿ ನಾವು ಒಂದು ಸ್ಪೆಷಲ್ ಸಿಂಟ್ಯಾಕ್ಸ್ ನ ಯೂಸ್ ಮಾಡ್ತೀವಿ. ಆ ಸಿಂಟ್ಯಾಕ್ಸ್ ಅಲ್ಲಿ ನಾವು ಎಕ್ಸಿಕ್ಯೂಟಬಲ್ ಪಾತ್ ನಾವು ಸ್ಪೆಸಿಫೈ ಮಾಡ್ತೀವಿ. ಏನಪ್ಪಾ ಅಂತಂದ್ರೆ, ಸೊ ಫಸ್ಟ್ ಬರ್ತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ಹ್ಯಾಶ್ ಸ್ಲ್ಯಾಶ್ ಸ್ಲ್ಯಾಶ್ ಬಿನ್ ಸ್ಲ್ಯಾಶ್ ಬ್ಯಾಶ್. ಸೊ ಇದನ್ನ ನಾವು ಶೀಬ್ಯಾಂಗ್ ಅಂತಾನೂ ಕೂಡ ಕರಿತೀವಿ. ಸೊ ಏನಪ್ಪಾ ಈ ಫಸ್ಟ್ ಲೈನ್ ಸಿಂಟ್ಯಾಕ್ಸ್ ಅಂಡ್ ಇದು ಮಸ್ಟ್ ಅಂಡ್ ಯೂಸ್ ಸಿಂಟ್ಯಾಕ್ಸ್ ಏನಪ್ಪಾ ಅಂತ ಅಂದ್ರೆ, ಸೊ ಇಲ್ಲಿ ನಾವು ಸ್ಲ್ಯಾಶ್ ಬಿನ್ ಸ್ಲ್ಯಾಶ್ ಬ್ಯಾಶ್ ನ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಇದು ಒಂದು ಪರ್ಟಿಕ್ಯುಲರ್ ಡೈರೆಕ್ಟರಿ ಅಂತ. ಸೊ ಹ್ಯಾಶ್ ಎಕ್ಸ್ಕ್ಲಮೇಟರಿ ಫಾಲೋಡ್ ಬೈ ಸ್ಲ್ಯಾಶ್ ಬಿನ್ ಸ್ಲ್ಯಾಶ್ ಬ್ಯಾಶ್ ಬಂದು ಒಂದು ಡೈರೆಕ್ಟರಿ. ಇದು ನಮ್ಮ ಈ ಬ್ಯಾಶ್ ಸ್ಕ್ರಿಪ್ಟ್ ಇಂದು ಎಕ್ಸಿಕ್ಯೂಟಬಲ್ ಪಾತ್. ಸೊ ಈ ಒಂದು ಪರ್ಟಿಕ್ಯುಲರ್ ಪಾತ್ ನ ಯಾಕೆ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ, ಸೊ ಲಿನಕ್ಸ್ ಕಮ್ಸ್ ಅಪ್ ವಿತ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಇಂಟರ್ಪ್ರಿಟರ್ಸ್ ಲೈಕ್ SH ಇದೆ, .ZSH ಬರುತ್ತೆ, ನೆಕ್ಸ್ಟ್ ಡ್ಯಾಶ್ ಬರುತ್ತೆ. ಸೊ ಡಿಫ್ರೆಂಟ್ ಕೈಂಡ್ಸ್ ಆಫ್ ಇಂಟರ್ಪ್ರಿಟರ್ಸ್ ಇರುತ್ತೆ. ಸೊ ಡಿಫ್ರೆಂಟ್ ಇಂಟರ್ಪ್ರಿಟರ್ಸ್ಗೆ ಡಿಫ್ರೆಂಟ್ ಸಿಂಟ್ಯಾಕ್ಸ್ ಇರುತ್ತೆ, ಸಿಂಟ್ಯಾಕ್ಸ್ ವೇರಿ ಆಗುತ್ತೆ. ಸೊ ಬ್ಯಾಶ್ಗೆ ಮತ್ತೆ SHಗೆ ಈ ಡ್ಯಾಶ್ಗೆ ಇವಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಎಲ್ಲ ಅದ್ರದ್ದು ಸಿಂಟ್ಯಾಕ್ಸ್ ಸ್ವಲ್ಪ ವೇರಿ ಆಗುತ್ತೆ. ಸೊ ನಾವು ವಿತೌಟ್ ಮೆನ್ಷನಿಂಗ್ ದಿಸ್ ಎಕ್ಸಿಕ್ಯೂಟಬಲ್ ಪಾತ್ ಅಥವಾ ವಿತೌಟ್ ಈ ಶೀಬ್ಯಾಂಗ್ ನ ನಾವು ಮೆನ್ಷನ್ ಮಾಡದೆ ನಾವು ಡೈರೆಕ್ಟ್ ಆಗಿ ಸ್ಕ್ರಿಪ್ಟಿಂಗ್ ನ ಬರಿತಾ ಹೋದಾಗ ಬೈ ಡಿಫಾಲ್ಟ್ ಅದು ಬ್ಯಾಶ್ನೇ ಎಕ್ಸಿಕ್ಯೂಟಬಲ್ ಪಾತ್ ಆಗಿ ತಗೊಳುತ್ತೆ, ಅಥವಾ ಬ್ಯಾಶ್ನೇ ಎಕ್ಸಿಕ್ಯೂಟಬಲ್ ಆಗಿ ಕನ್ಸಿಡರ್ ಮಾಡಿ ತಗೊಳ್ಳಿಲ್ಲ ಅಂತ ಅಂದ್ರೆ, ಸೊ ನಮ್ಮ ಸ್ಕ್ರಿಪ್ಟ್ ರನ್ ಆಗದೆ ಇರೋ ಚಾನ್ಸಸ್ ಇರುತ್ತೆ. ಸೊ ಸ್ಕ್ರಿಪ್ಟ್ ಅಲ್ಲಿ ತುಂಬಾ ಎರರ್ ಬರೋ ಚಾನ್ಸಸ್ ಇರುತ್ತೆ. ಬಿಕಾಸ್ ಯಾಕಂತಂದ್ರೆ ಸಿಂಟ್ಯಾಕ್ಸ್ ವೇರಿ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಎಕ್ಸಿಕ್ಯೂಟಬಲ್ SH ಆಗಿದ್ದು ನಾವಿಲ್ಲಿ ಸ್ಕ್ರಿಪ್ಟ್ ಅಲ್ಲಿ ಕೂಡ ಇಲ್ಲಿ ಶೀಬ್ಯಾಂಗ್ ನ ಮೆನ್ಷನ್ ಮಾಡ್ದೇನೆ ಡೈರೆಕ್ಟ್ ಸ್ಕ್ರಿಪ್ಟ್ ಬರ್ತಿದ್ರೆ, ಸೊ ಇಲ್ಲಿ ಸಿಂಟ್ಯಾಕ್ಸ್ ವೇರಿ ಇರುತ್ತೆ. ಯಾಕಂತಂದ್ರೆ ಇಲ್ಲಿ ನಾವು ಸ್ಕ್ರಿಪ್ಟ್ ಬರ್ದಿರೋದು ಬ್ಯಾಶ್ ಅಲ್ಲಿ, ಅಲ್ಲಿ ಎಕ್ಸಿಕ್ಯೂಟ್ ಮಾಡ್ತಿರೋದು SH ಅಲ್ಲಿ. ಸೊ ಅದಕ್ಕೋಸ್ಕರ ನಾವು ಪ್ರತಿಯೊಂದು ಬ್ಯಾಶ್ ಸ್ಕ್ರಿಪ್ಟ್ ಅನ್ನು ದ ವೆರಿ ಫಸ್ಟ್ ಲೈನ್ ಅಲ್ಲಿ ಶೀಬ್ಯಾಂಗ್ ಬರೆದು ನಾವು ಎಕ್ಸಿಕ್ಯೂಟಬಲ್ ಪಾತ್ ನ ಯೂಸ್ ಮಾಡ್ತೀವಿ. ಸೊ ಆಸ್ ಪರ್ ನಾವು ನಮ್ಗೆ ಬ್ಯಾಶ್, SH, ಡ್ಯಾಶ್, ZSH ಇವಕ್ಕೆಲ್ಲದಕ್ಕೂ ಏನು ಎಕ್ಸಾಕ್ಟ್ ಡಿಫರೆನ್ಸ್ ಏನು, ಎಕ್ಸಾಕ್ಟ್ ಒಂದು ಕಂಪ್ಯಾರಿಸನ್ ಏನು ಅನ್ನೋದ್ರ ಬಗ್ಗೆ ಓವರ್ ವ್ಯೂ ಸದ್ಯಕ್ಕೆ ಬೇಡ. ಬಿಕಾಸ್ ಬ್ಯಾಶ್ ಇಸ್ ಒನ್ ಆಫ್ ದಿ ಮೋಸ್ಟ್ ಯೂಸ್ಡ್ ಅಂಡ್ ಪಾಪ್ಯುಲರ್ ಇನ್ ಲಿನಕ್ಸ್. ಸೊ ಆಸ್ ಪರ್ ನೌ, ಸೊ ಅದಕ್ಕೋಸ್ಕರ ನಾವು ಬ್ಯಾಶ್ ಸ್ಕ್ರಿಪ್ಟಿಂಗ್ ಅಲ್ಲೇ ನಾವು ಕಂಟಿನ್ಯೂ ಮಾಡೋಣ. ಸೊ ಆ ಒಂದು ಎಕ್ಸಿಕ್ಯೂಟಬಲ್ ಪಾತ್ ನ ಸ್ಪೆಸಿಫೈ ಮಾಡೋದಕ್ಕೆ ಇಲ್ಲಿ ಹ್ಯಾಶ್ ಸ್ಲ್ಯಾಶ್ ಫಾಲೋಡ್ ಬೈ ಹ್ಯಾಶ್ ಎಕ್ಸ್ಕ್ಲಾಮೇಟರಿ ಫಾಲೋಡ್ ಬೈ ಸ್ಲ್ಯಾಶ್ ಬಿನ್ ಸ್ಲ್ಯಾಶ್ ಬ್ಯಾಶ್. ಸೊ ಇದನ್ನ ಶೀಬ್ಯಾಂಗ್ ಅಂತ ಕೂಡ ಕರಿತೀವಿ. ಇದು ನಮ್ದು ಬೇಸಿಕ್ ಎಕ್ಸಿಕ್ಯೂಟಬಲ್ ಪಾತ್, ಸಿಂಪಲ್. ಸೊ ನೆಕ್ಸ್ಟ್ ಸಿಂಪ್ಲರ್ ಥಿಂಗ್ ಬಂದ್ಬಿಟ್ಟು ಇದೊಂದು ಮೇನ್ ಬೆಸ್ಟ್ ಪ್ರಾಕ್ಟೀಸ್. ಸೊ ಏನಪ್ಪ ಇದು ಹೊಸ ಬೆಸ್ಟ್ ಪ್ರಾಕ್ಟೀಸ್ ಅಂತಂದ್ರೆ, ನೀವಿವಾಗ ಬರೀತಿರೋ ಬ್ಯಾಶ್ ಸ್ಕ್ರಿಪ್ಟ್ ಏನಿದೆ, ಈ ಕೋಡ್ನ ನಿಮ್ಮ ಬಿಟ್ಟು ಬೇರೆ ಯಾವ್ದಾದ್ರು ಯೂಸರ್ ಅಥವಾ ಬೇರೆ ಡೆವಲಪರ್ ಅಥವಾ ಬೇರೆ ಯಾವ್ದಾದ್ರು ಡೆವಾಪ್ಸ್ ಇಂಜಿನಿಯರ್ ಯಾರಾದ್ರೂ ನೋಡಿ, ಅಥವಾ ಸಿಸ್ಟಮ್ ಅಡ್ಮಿನ್ ನೋಡಿ ಇದ್ರದ್ದು ಈ ಬ್ಯಾಶ್ ಸ್ಕ್ರಿಪ್ಟ್ ಯಾರು ಬರ್ದಿದ್ದು, ಯಾವಾಗ ಈ ಸ್ಕ್ರಿಪ್ಟ್ ಸೇವ್ ಆಗಿದೆ ಅಂಡ್ ಇದ್ರ ಬಗ್ಗೆ ಒಂದು ಓವರ್ ವ್ಯೂ, ಒಂದು ಮೆಟಾಡೇಟಾದು ನೀವು ಒಂದು ಓವರ್ ವ್ಯೂನ ಈ ಸ್ಕ್ರಿಪ್ಟಿಂಗ್ ಅಲ್ಲಿ ಇನ್ಕ್ಲೂಡ್ ಮಾಡೋದ್ರಿಂದ, ಸೊ ಬೇರೆ ಯಾರೇ ಬಂದು ಈ ಸ್ಕ್ರಿಪ್ಟ್ ನ ನೋಡಿದ್ರು ಅವ್ರಿಗೆ ಒಂದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಈ ಒಂದು ಸ್ಕ್ರಿಪ್ಟ್ ಇಂದ ಪರ್ಪಸ್ ಕ್ಲಿಯರ್ ಆಗಿರುತ್ತೆ. ಸೊ ಇನ್ ಕೇಸ್ ಏನಾದ್ರು ಫ್ಯೂಚರ್ ಅಲ್ಲಿ ಈ ಸ್ಕ್ರಿಪ್ಟ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ದೇ ಕ್ಯಾನ್ ರೀಚ್ ಔಟ್ ಟು ಯು ಈಸಿಲಿ. ಸೊ ಅದಕ್ಕೋಸ್ಕರ ನೀವು ಈ ಸ್ಕ್ರಿಪ್ಟ್ ಆಥರ್ ಡೀಟೇಲ್ಸ್ ಮತ್ತೆ ಬೇಸಿಕ್ ಒಂದು ಡೀಟೇಲ್ಸ್ ಜೊತೆಗೆ ಪರ್ಪಸ್ ನ ಆಡ್ ಮಾಡೋದು ಒಂದು ಬೆಸ್ಟ್ ಪ್ರಾಕ್ಟೀಸ್. ಸೊ ಇಂಡಸ್ಟ್ರಿಯಲ್ ಬೆಸ್ಟ್ ಪ್ರಾಕ್ಟೀಸ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಜಸ್ಟ್ ಸಿಂಪಲ್ ಆಗಿ, ಸೊ ಪ್ರತಿ ಲೈನ್ ಅಲ್ಲಿ ನಾವು ಹ್ಯಾಶ್ ಆಟೋಮೆಟಿಕ್ ಆಗಿ ಬರ್ತಾ ಇದೆ. ಸೊ ಇಟ್ಸ್ ನಥಿಂಗ್ ಬಟ್ ಯೂಸ್ ಹ್ಯಾಶ್ ಟು ರೈಟ್ ಕಮೆಂಟ್ಸ್. ಸೊ ನಾವು ಬೇರೆ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಅಥವಾ ಜಾವಾ ಪ್ರೋಗ್ರಾಮಿಂಗ್ ಅಲ್ಲಿ ನಾವು ಹ್ಯಾಶ್ ಯೂಸ್ ಮಾಡ್ತೀವಿ. ಇಲ್ಲಿ ಹ್ಯಾಶ್ ಕಮೆಂಟ್ ಆಗಿ ಕನ್ಸಿಡರ್ ಆಗಲ್ಲ. ಸೊ ನಮ್ಮ ಬ್ಯಾಶ್ ಸ್ಕ್ರಿಪ್ಟಿಂಗ್ ಅಲ್ಲಿ ನಾವು ಕಮೆಂಟ್ಸ್ ಬರೀಬೇಕು ಅಂದ್ರೆ ವಿ ಯೂಸ್ ಹ್ಯಾಶ್. ಸೊ ಹ್ಯಾಶ್ ಯೂಸ್ ಮಾಡಿ ಆಥರ್ ನೇಮ್ನ ಸ್ಪೆಸಿಫೈ ಮಾಡ್ತೀರಾ. ಸೊ ಹೂ ಇಸ್ ದ ಆಥರ್, ನಿಮ್ ನೇಮ್ ಸ್ಪೆಸಿಫೈ ಮಾಡ್ತೀರಾ. ಆಥರ್, ಲೆಟ್ಸ್ ಸೇ ಆಥರ್ 1. ಓಕೆ. ಸೊ ನೆಕ್ಸ್ಟ್ ಲೈಕ್ ಡೇಟ್.
ಸೊ ನಾವು ಡೇಟ್ನ ಸ್ಪೆಸಿಫೈ ಮಾಡಾದ್ಮೇಲೆ ವಿ ಜಸ್ಟ್ ಸ್ಪೆಸಿಫೈ ದ ಪರ್ಪಸ್ ಆಫ್ ದಿಸ್ ಬ್ಯಾಶ್ ಸ್ಕ್ರಿಪ್ಟ್. ಸೊ ನಮ್ಮ ಯೂಸ್ ಕೇಸ್ ಪ್ರಕಾರ ನಾವಿಲ್ಲಿ ಈ ಬ್ಯಾಶ್ ಸ್ಕ್ರಿಪ್ಟ್ನ ಯೂಸ್ ಮಾಡ್ಕೊಂಡು ಮೇನ್ 3 ಪ್ಯಾರಾಮೀಟರ್ಸ್. ಸೊ ಈ ಸರ್ವರ್ದು ಅಥವಾ ಈ ವಿ ಎಮ್ದು ಫ್ರೀ ಸ್ಪೇಸ್, ಫ್ರೀ ಮೆಮೊರಿ ಆಗಿರ್ಬೋದು, ಆ್ಯಂಡ್ ಡಿಸ್ಕ್ ಸ್ಪೇಸ್, ಆ್ಯಂಡ್ ಥರ್ಡ್ ಒನ್ ಬಂದುಬಿಟ್ಟು ಸಿ ಪಿ ಯು ಕೌಂಟ್ಸ್. ಸೊ ಈ ಒಂದು 3 ಪ್ಯಾರಾಮೀಟರ್ಸ್ ಅಥವಾ ಈ 3 ಡೇಟಾನ ನಾವು ಫೆಚ್ ಮಾಡ್ತಾಯಿದ್ವಿ. ಸೊ ಜಸ್ಟ್ ಸ್ಟೇಟ್ ದ ಪರ್ಪಸ್. ದಿಸ್ ಬ್ಯಾಶ್ ಸ್ಕ್ರಿಪ್ಟ್ is used to fetch the details, memory, disk space, and CPU counts of this VM or server. ನೀವೇನು ಯೂಸ್ ಮಾಡ್ತಾ ಇರ್ತೀರೋ ಆ ಒಂದು ಇದ್ರದ್ದು ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಮೆಟಾಡೇಟಾ. ದಿಸ್ ಕಂಪ್ಲೀಟ್ಸ್ ದ ಓವರ್ ಆಲ್ ಮೆಟಾಡೇಟಾ. ಸೊ ಮೆಟಾಡೇಟಾನೆಲ್ಲ ಫಿಲ್ ಮಾಡಿ ನೀವು ಫಸ್ಟ್ ಲೈನಲ್ಲಿ ಶಿ ಬ್ಯಾಂಕ್ನ ಸ್ಪೆಸಿಫೈ ಮಾಡಿ ನೆಕ್ಸ್ಟ್ ಮೆಟಾಡೇಟಾನೆಲ್ಲ ಫಿಲ್ ಮಾಡಿ ಆದಮೇಲೆ ಸೊ ಇಲ್ಲಿಂದ ನಮ್ಮ ಸ್ಕ್ರಿಪ್ಟಿಂಗ್ ಅಥವಾ ನಮ್ಮದೇನು 3 ಪ್ಯಾರಾಮೀಟರ್ಸ್ ಇದೆ ಆ ಪ್ಯಾರಾಮೀಟರ್ಸ್ನ ಫೆಚ್ ಮಾಡೋದಕ್ಕೆ ನಾವಿಲ್ಲಿ ಕಮ್ಯಾಂಡ್ಸ್ನ ಲಿಸ್ಟ್ ಮಾಡ್ತಾ ಹೋಗ್ತೀವಿ. ಸೊ ಆ್ಯಸ್ ವಿ ಡಿಸ್ಕಸ್ಡ್ ಬಿಫೋರ್, ಸೊ ನಾವು ಒಂದೊಂದಾಗಿ 3 ಪ್ಯಾರಾಮೀಟರ್ನ ಲಿಸ್ಟ್ ಮಾಡೋದಕ್ಕೆ 3 ಸಪ್ರೇಟ್ ಕಮ್ಯಾಂಡ್ಸ್ನ ಯೂಸ್ ಮಾಡ್ತೀವಿ. ಸೊ ಫಸ್ಟ್ ಒನ್ ಬಂದುಬಿಟ್ಟು ಮೆಮೊರಿ ಸ್ಪೇಸ್. ಸೊ ನಾವು ಫ್ರೀ ಮೆಮೊರಿನ ನಾವು ಲಿಸ್ಟ್ ಮಾಡಬೇಕು ಅಂತಂದರೆ ವಿ ಯೂಸ್ ದ ಕಮ್ಯಾಂಡ್ ಫ್ರೀ ಸ್ಪೇಸ್ -m. ಸೊ ಅದನ್ನು ಕೂಡ ಕಮೆಂಟಲ್ಲಿ ಸ್ಪೆಸಿಫೈ ಮಾಡಿಬಿಡೋಣ. ಬಿಲೋ ಇಸ್ ದ ಕಮೆಂಟ್ used to fetch the memory details. Okay. ಈ ಒಂದು ಸ್ಪೆಸಿಫಿಕ್ ಕಮೆಂಟ್ಗೆ ಮೇಲ್ಗಡೆ ಕಮೆಂಟ್ ಬರ್ತಿದ್ದೀವಿ ಬೈ ಯೂಸಿಂಗ್ ಹ್ಯಾಶ್. ಸೊ ಲೆಟ್ಸ್ ರೈಟ್ ದ ಕಮೆಂಟ್ free -m. So free -m is the command used to display the memory details. So memory detailsನ ನಾವು ಇನ್ ಕೇಸ್ ಫಾರ್ ಎಕ್ಸಾಂಪಲ್ ನಾವು ನಮ್ಮ CLIಲಿ ಜಸ್ಟ್ ಇದೊಂದು ಕಮೆಂಡ್ನ ರನ್ ಮಾಡಿದ್ರೆ ನಮಗೆ ಮೆಮೊರಿ ಡೀಟೇಲ್ಸ್ನ ಇದು ಡಿಸ್ಪ್ಲೇ ಮಾಡುತ್ತೆ. ಸೊ ನಮ್ಗೆ ಇದನ್ನು ವರ್ಕ್ ಮಾಡಿ ಇದನ್ನು ಟೆಸ್ಟ್ ಮಾಡಬೇಕು, ಇದು ಹೇಗೆ ವರ್ಕ್ ಆಗ್ತಿದೆ ಅಥವಾ ಇದು ಸಿಂಟ್ಯಾಕ್ಸ್ ಕರೆಕ್ಟಾಗಿದೆಯಾ ಅಂತ ವರ್ಕ್ ಮಾಡಬೇಕು ಅಂತಂದರೆ ಲೆಟ್ ಅಸ್ ಸೇವ್ ದಿಸ್ ಆ್ಯಸ್ ಪರ್ ನೌ ಆ್ಯಂಡ್ ಸೇವ್ ಮಾಡೋಣ. ಒಂದ್ಸಲ ಎಕ್ಸಿಕ್ಯೂಟ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಸೊ ನಾವು ಯಾವಾಗಲೂ ಬ್ಯಾಶ್ ಸ್ಕ್ರಿಪ್ಟ್ ಅಥವಾ ಯಾವುದೇ ಒಂದು ಫೈಲ್ನ ಕ್ರಿಯೇಟ್ ಮಾಡಿದಾಗ ಅದಕ್ಕೆ ಬೈ ಡಿಫಾಲ್ಟ್ ಪರ್ಮಿಷನ್ಸ್ ಅನ್ನೋದು ಸೆಟ್ ಆಗುತ್ತೆ. ಯಾವುದ್ಯಾವುದು ಅಂತಂದರೆ ರೀಡ್, ರೈಟ್ ಆ್ಯಂಡ್ ಎಕ್ಸಿಕ್ಯೂಟ್. ಸೊ ನಾವು ಲಾಸ್ಟ್ ಲಿನಕ್ಸ್ ಸೀರೀಸ್ ಎಲ್ಲ ಡಿಸ್ಕಸ್ ಮಾಡಿರೋಗೆ ಈ 3 ಪರ್ಮಿಷನ್ಸು ಅಲೋಕೇಟ್ ಆಗುತ್ತೆ. ಸೊ ಬ್ಯಾಶ್ ಸ್ಕ್ರಿಪ್ಟಿಂಗಿಗೆ ಅಂತ ಬಂದಾಗ ಸೊ ಇನಿಷಿಯಲಿ ಯಾವುದೇ ಯೂಸರ್ಗೂ ಆ್ಯಕ್ಸೆಸ್ ಸೆಟ್ ಆಗಿರಲ್ಲ. ಸೊ ಅದಕ್ಕೆ ನಾವು ಬೈ ಯೂಸಿಂಗ್ chmod ನಾವು ಈ ಒಂದು ಎಕ್ಸಾಂಪಲ್ ಸಿನಾರಿಯೋ ಪರ್ಪಸ್ಗೋಸ್ಕರ ನಾವು ಆಲ್ ಪರ್ಮಿಷನ್ಸ್ನ ಕೊಡ್ತೀವಿ. ಸೊ ಎಲ್ಲ ಪರ್ಸನಾಗೂ ಯೂಸರ್, ಗ್ರೂಪ್ಸ್, ಅದರ್ ಪರ್ಸನಾಗೂ ರೀಡ್, ರೈಟ್, ಎಕ್ಸಿಕ್ಯೂಟ್ 3 ಒಂದು ಆ್ಯಕ್ಸೆಸ್ನು ಕೊಡ್ತೀವಿ. ಸೊ 4 ಸ್ಟ್ಯಾಂಡ್ಸ್ ಫಾರ್ ರೀಡ್, 2 ಸ್ಟ್ಯಾಂಡ್ಸ್ ಫಾರ್ ರೈಟ್ ಆ್ಯಂಡ್ 1 ಸ್ಟ್ಯಾಂಡ್ಸ್ ಫಾರ್ ಎಕ್ಸಿಕ್ಯೂಟ್. ಸೊ ದಟ್ಸ್ why 777 for each. So chmod 777 followed by file name script.sh. ಓಕೆ, ನಾವಿವಾಗ ಪರ್ಮಿಷನ್ನ ಗ್ರ್ಯಾಂಟ್ ಮಾಡಿದ್ದೀವಿ. ಸೊ ಇವಾಗ ಟು ರನ್ ಬ್ಯಾಶ್ ಸ್ಕ್ರಿಪ್ಟ್ ಅಥವಾ ಬ್ಯಾಶ್ ಸ್ಕ್ರಿಪ್ಟ್ ಫೈಲ್ ವಿ ಯೂಸ್ ./ ಸೊ ./ ಯೂಸ್ ಮಾಡ್ಕೊಂಡು ನಾವು ಲಿನಕ್ಸಲ್ಲಿ ಯಾವುದೇ ರೀತಿಯಾದಂಥ ಎಕ್ಸಿಕ್ಯೂಟಬಲ್ ಫೈಲ್ಸ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ಸೊ ಬ್ಯಾಶ್ ಸ್ಕ್ರಿಪ್ಟ್ ಒಂದೇ ಅಲ್ಲ. ಸೊ ಇಫ್ ಯು ಹ್ಯಾವ್ ಲೆಟ್ಸ್ ಎ ಪೈಥಾನ್ ಫೈಲ್, ಸೊ ಬೈ ಯೂಸಿಂಗ್ ./ ಲೆಟ್ಸ್ ಎ ABC example.py ಪೈಥಾನ್ ಫೈಲ್ದು ಎಕ್ಸ್ಟೆನ್ಷನ್ py ಬರುತ್ತೆ. ಸೊ ಆ ಒಂದು ಫೈಲ್ನ ಎಕ್ಸಿಕ್ಯೂಟ್ ಮಾಡಬೇಕಂದ್ರೂ ಕೂಡ ವಿ ಯೂಸ್ ./ ಫಾಲೋಡ್ ಬೈ ದ ಫೈಲ್ ನೇಮ್. ಸೊ ನಮ್ಮ ಯೂಸ್ ಕೇಸಲ್ಲಿ ಇಲ್ಲಿ ಫಸ್ಟ್ script.sh. ಓಕೆ, ಸೊ ಈ ಒಂದು ಸ್ಕ್ರಿಪ್ಟ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ನಮಗೆ
ಈ ಮೆಮೊರಿ ಡೀಟೇಲ್ಸ್ ನಮಗೆ ಡಿಸ್ಪ್ಲೇ ಆಗ್ತಿದೆ. ಸೊ ಟೋಟಲ್ ಮೆಮೊರಿ ಎಷ್ಟಿದೆ, ಯೂಸ್ಡ್ ಮೆಮೊರಿ ಎಷ್ಟಿದೆ, ಫ್ರೀ, ಶೇರ್ಡ್, ಬಫರ್ ಆ್ಯಂಡ್ ಟೋಟಲ್ ಅವೈಲಬಲ್ ಮೆಮೊರಿ ಡೀಟೇಲ್ಸ್ ಎಲ್ಲ ನಮಗೆ ಡಿಸ್ಪ್ಲೇ ಆಗ್ತಿದೆ. ಸೊ ಜಸ್ಟ್ ನಾವು ನಮ್ಮ ಸ್ಕ್ರಿಪ್ಟಲ್ಲಿ ಜಸ್ಟ್ ಒನ್ ಕಮ್ಯಾಂಡನ್ನ ನಾವು ರನ್ ಮಾಡಿದ್ದೀವಿ. ಸೊ ಇನ್ಸರ್ಟ್ ಮಾಡಿರೋದೇ ಒಂದು ಕಮ್ಯಾಂಡ್. ಸೊ ನಾವು ಫರ್ದರ್ ಕಂಟಿನ್ಯೂ ಮಾಡಿ ಇನ್ನೂ ಮಿಕ್ಕಿರೋ 2 ಕಮ್ಯಾಂಡ್ಸ್ನ ಅಲ್ಲಿ ಸ್ಕ್ರಿಪ್ಟಲ್ಲಿ ಬರೆದು ಆವಾಗ ಹೇಗೆ ರನ್ ಆಗುತ್ತೆ ಅನ್ನೋದನ್ನು ಟೆಸ್ಟ್ ಮಾಡೋಣ. ಸೊ ಲೆಟ್ ಅಸ್ ಗೆಟ್ ಬ್ಯಾಕ್ ಟು ಅವರ್ ಫೈಲ್. ಫಸ್ಟ್ script.sh, enter into editing mode. So here comes our next command. ಸೊ ನೆಕ್ಸ್ಟ್ ನಾವು ಡಿಸ್ಕ್ ಸ್ಪೇಸ್ನ ಲಿಸ್ಟ್ ಮಾಡೋದಕ್ಕೆ ನಾವು ವಿ ಯೂಸ್ ದ ಕಮ್ಯಾಂಡ್ df space -h. ಸೊ ಈ ಒಂದು ಕಮ್ಯಾಂಡ್ನ ಯೂಸ್ ಮಾಡೋದ್ರಿಂದ ನಾವು ಡಿಸ್ಕ್ ಸ್ಪೇಸ್ನ ನಾವು ಲಿಸ್ಟ್ ಮಾಡ್ಬೋದು, ಡಿಸ್ಕ್ ಸ್ಪೇಸ್ ಡೀಟೇಲ್ಸ್ನ ನೋಡ್ಬೋದು. ಸೊ ಅದಕ್ಕೆ ಫಸ್ಟ್ ಕಮೆಂಟ್ನ ಪಾಸ್ ಮಾಡೋಣ. ಬಿಲೋ ಇಸ್ ದ ಕಮೆಂಟ್ ಯೂಸ್ ಟು ಫೆಚ್ ಡಿಸ್ಕ್ ಸ್ಪೇಸ್ ಡೀಟೇಲ್ಸ್. ಓಕೆ, fine. So df space -h. So df space -h is the command used to display the details of disk space. ಸೊ ನಮ್ಮದು ಟೋಟಲ್ ಡಿಸ್ಕ್ ಸ್ಪೇಸ್ ಎಷ್ಟಿದೆ, ಯಾವ ಡೈರೆಕ್ಟ್ರಿಲಿ ನಮ್ಮದು ಸ್ಟೋರೇಜ್ ಮೌಂಟ್ ಆಗಿದೆ, ಆ ಮೌಂಟೆಡ್ ಡೈರೆಕ್ಟ್ರಿ ಪ್ಲಸ್ ಅದ್ರದ್ದು ಟೋಟಲ್ ಮೆಮೊರಿ ಅವೈಲಬಲ್ ಯೂಸ್ಡ್ ಎಲ್ಲ ಒಂದು ಡೀಟೇಲ್ಸ್ನ ಈ ಒಂದು ಕಮ್ಯಾಂಡ್ ಪ್ರೊವೈಡ್ ಮಾಡುತ್ತೆ. ಸೊ ನಮ್ಮ ಯೂಸ್ ಕೇಸಿಂದು 2 ಕಮ್ಯಾಂಡ್ಸ್ನ ನಾವು ಕಂಪ್ಲೀಟ್ ಮಾಡಾಯಿತು. ಸೊ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ CPU ಕೌಂಟ್ಸ್. ಸೊ ನಾವು CPU ಕೌಂಟ್ಸ್ನ ನಾವು ಪ್ರಿಂಟ್ ಮಾಡಬೇಕು ಅಂತಂದರೆ ವಿ ಯೂಸ್ ದ ಕಮ್ಯಾಂಡ್ nproc. ಸೊ ಅದಕ್ಕೆ ಫಸ್ಟ್ ಕಮೆಂಟ್ನ ಪಾಸ್ ಮಾಡೋಣ. ಸೊ ಬಿಲೋ ಈಸ್ ದ ಕಮೆಂಟ್ ಯೂಸ್ ಟು ಫೆಚ್ ದ ಡೀಟೇಲ್ಸ್ ಆಫ್ CPU ಕೌಂಟ್ಸ್. ವಿ ಯೂಸ್ ದ ಕಮೆಂಟ್ nproc. ಸೊ ನಮ್ಮ ಯೂಸ್ ಕೇಸಲ್ಲಿ ಡಿಸ್ಕಸ್ ಮಾಡಿರೋ ಹಾಗೆ 3 ಪ್ಯಾರಾಮೀಟರ್ಸ್ನ ನಾವು ಫೆಚ್ ಮಾಡೋದಕ್ಕೆ 3 ಕಮೆಂಟ್ಸ್ನ ನಾವು ಲಿಸ್ಟ್ ಮಾಡಾಯಿತು. ಸೊ ಲೆಟ್ ಅಸ್ ಸೇವ್ ದಿಸ್ ಫೈಲ್ ಆ್ಯಂಡ್ ಎಕ್ಸಿಕ್ಯೂಟ್ ಇಟ್ ಒನ್ಸ್. ಎಸ್ಕೇಪ್ doq. ಸೊ ಇವಾಗ ನಾವು ಒನ್ಸ್ ಅಗೇನ್ ಈ ಸ್ಕ್ರಿಪ್ಟ್ ಫೈಲ್ನ ರನ್ ಮಾಡಿದ್ರೆ ನಮಗೆ ಅಪ್ಡೇಟೆಡ್ ಔಟ್ಪುಟ್ ಅಂದರೆ ಕರೆಂಟ್ ಚೇಂಜಸ್, ಸೇವ್ ಆಗಿರೋ ಚೇಂಜಸ್ದು ಔಟ್ಪುಟ್ ಸಿಗುತ್ತೆ. ಎಸ್, ಸೊ ಇಲ್ಲಿ 3 ಕಮೆಂಟ್ಗಳು ಸಕ್ಸಸ್ಫುಲ್ಲಾಗಿ ಎಕ್ಸಿಕ್ಯೂಟ್ ಆಗಿದೆ. ಸೊ ಆ್ಯಸ್ ವಿ ಸಿ, ದಿಸ್ ಈಸ್ ದ ಔಟ್ಪುಟ್ ಆಫ್ ಫಸ್ಟ್ ಕಮೆಂಟ್ ಆ್ಯಂಡ್ ದಿಸ್ ಈಸ್ ದ ಔಟ್ಪುಟ್ ಆಫ್ ಸೆಕೆಂಡ್ ಕಮೆಂಟ್ ಆ್ಯಂಡ್ ದಿಸ್ ಈಸ್ ದ ಔಟ್ಪುಟ್ ಆಫ್ ಥರ್ಡ್ ಕಮೆಂಟ್. ಸೊ ಇಲ್ಲಿ ನಮಗೆ ಕ್ಲಿಯರಾಗಿ ಒಂದು ಓವರ್ ವ್ಯೂ ಇದೆ, ನಾವು ಯಾವ್ಯಾವ ಕಮೆಂಟ್ಸ್ನ ರನ್ ಮಾಡ್ತಾಯಿದ್ವಿ. ಸೊ ಯಾವ್ಯಾವ್ದು ಕಮೆಂಟ್ಸ್ ಔಟ್ಪುಟ್ಟು ಯಾವ್ದು ಅಂತ ನಮಗೆ ಒಂದು ಓವರ್ ವ್ಯೂ ಇದೆ, ಬಿಕಾಸ್ ನಮಗೆ ಗೊತ್ತಿದೆ, ಬರೀತಿರೋದು ನಾವು, ಸೊ ನಮಗೆ ಗೊತ್ತಿದೆ. ಸೊ ಇಲ್ಲಿ ಒಂದು ಪ್ರಾಬ್ಲಮ್ ಏನಾಗುತ್ತಪ್ಪ ಅಂತಂದರೆ ಮರ್ಜ್ ಆಗುತ್ತೆ, ಎಲ್ಲ 3 ಕಮೆಂಟ್ಸ್ದು ಔಟ್ಪುಟ್ಟು ಮರ್ಜ್ ಆಗಿದೆ. ಇಲ್ಲಿ ಯಾವುದೇ ರೀತಿ ಲೈನ್ ಸಪ್ರೇಟರ್ ಇಲ್ಲ. ಸೊ ಒಂದು ಬೆಸ್ಟ್ ಪ್ರಾಕ್ಟೀಸ್ ಅಥವಾ ಒಂದು ಏನು ಎನ್ಹ್ಯಾನ್ಸ್ ಮಾಡ್ಬೋದು ನಾವು ಈ ಬ್ಯಾಶ್ ಸ್ಕ್ರಿಪ್ಟ್ನ ಅಂತಂದರೆ ಬೈ ಯೂಸಿಂಗ್ ಎಕೋ ಕಮ್ಯಾಂಡ್ನ ಯೂಸ್ ಮಾಡಿ ನಾವು ಈ ವಿತಿನ್ 2 ಕಮೆಂಟ್ಸ್ನ ನಡುವೆ ನಾವು ಒಂದೊಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡ್ಬೋದು. ಸೊ ಲೆಟ್ಸೇ ನಾವು ಫಸ್ಟ್ ಕಮೆಂಟ್ಗೆ ನಾವು ಹೇಗೆ ಕಮೆಂಟ್ನ ಪಾಸ್ ಮಾಡಿದ್ವಿ ಅದೇ ಥರ ನಾವು ಒಂದು ಒಂದು ಸ್ಟೇಟ್ಮೆಂಟ್ನ ಪ್ರಿಂಟ್ ಮಾಡಿದ್ರೆ ಸೊ ದಟ್ ನಮಗೆ ಇಲ್ಲಿ 2 ಕಮೆಂಟ್ಸ್ ಔಟ್ಪುಟ್ಗಳ ನಡುವೆ ಒಂದು ಸ್ಟೇಟ್ಮೆಂಟ್ ಪಾಸ್ ಆಗುತ್ತೆ. ಸೊ ಸಪ್ರೇಟ್ ಮಾಡುತ್ತೆ 2 ಕಮೆಂಟ್ಸ್ ಔಟ್ಪುಟ್ನ. ಸೊ ಬೈ ಯೂಸಿಂಗ್ ಎಕೋ ಸ್ಟೇಟ್ಮೆಂಟ್ ಲೆಟ್ ಅಸ್ ಎನ್ಹಾನ್ಸ್ ದಿಸ್ ಬ್ಯಾಶ್ ಸ್ಕ್ರಿಪ್ಟ್. ಸೊ ಅಗೈನ್ ಬ್ಯಾಶ್ ಸ್ಕ್ರಿಪ್ಟ್ ಫೈಲ್ನ ಓಪನ್ ಮಾಡಿ. ಓಕೆ, escape, get into insert mode. ಸೊ ಇನ್ ಬಿಟ್ವೀನ್ ದಿಸ್, ಸೊ ಕಮೆಂಟ್ ಪಾಸ್ ಆದಮೇಲೆ ವಿ ಯೂಸ್ ಎಕೋ ಕಮೆಂಟ್. ಸೊ ಬೇರೆ ಒಂದು ಸ್ಕ್ರಿಪ್ಟಿಂಗಲ್ಲಿ ಹೇಗೆ ನಾವು ಪ್ರಿಂಟ್ ಸ್ಟೇಟ್ಮೆಂಟ್ನ ಯೂಸ್ ಮಾಡಿ ಯಾವುದಾದ್ರೂ ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡ್ತೀವಿ ಅಥವಾ ಪ್ರಿಂಟ್ ಮಾಡ್ತೀವಿ, ಸೊ ನಾವು ಲಿನಕ್ಸಲ್ಲಿ ಬ್ಯಾಶ್ ಸ್ಕ್ರಿಪ್ಟಿಂಗಲ್ಲಿ ಎಕೋ ಕಮೆಂಟ್ನ ಯೂಸ್ ಮಾಡ್ತೀವಿ. ಸೊ ಎಕೋ ಫಾಲೋಡ್ ಬೈ ಡಬಲ್ ಕೋಟ್ಸ್. ಸೊ ನೀವು ಈ ಡಬಲ್ ಕೋಟ್ಸ್ ನಡುವೆ ಏನು ಪಾಸ್ ಮಾಡ್ತೀರೋ ಅದು ಪ್ರಿಂಟ್ ಆಗ್ತಾ ಹೋಗುತ್ತೆ. ಸೊ ಆ್ಯಸ್ ಕಮೆಂಟ್ ನಾವು
ಬಿಲೋ ಈಸ್ ದ ಮೆಮೊರಿ ಡೀಟೇಲ್ಸ್ ಅಂತ ಸಿಂಪಲ್ ಆಗಿ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡೋಣ. ಬಿಲೋ ಈಸ್ ದ ಮೆಮೊರಿ ಡೀಟೇಲ್ಸ್. ಫೈನ್ ಎನಫ್. ಸೊ ನೆಕ್ಸ್ಟ್ ಸೆಕೆಂಡ್ ಕಮಾಂಡ್ಗೆ ಸೇಮ್ ಎಕೋ ಸ್ಟೇಟ್ಮೆಂಟ್, ಎಕೋ ಕಮಾಂಡ್ನ ಯೂಸ್ ಮಾಡೋಣ. ಬಿಲೋ ಈಸ್ ದ ಡಿಸ್ಕ್ ಸ್ಪೇಸ್ ಡೀಟೇಲ್ಸ್. ಓಕೆ, ಸೊ ಥರ್ಡ್ಗೆ ಬಿಲೋ ಈಸ್ ದ CPU ಕೌಂಟ್. ಸೊ ಎಕೋ ಕೂಡ ಒಂದು ಕಮಾಂಡ್ ಆಗಿರೋದ್ರಿಂದ, ಸೊ ಬಿಫೋರ್ ಫ್ರೀ -m ಅಥವಾ ಬಿಫೋರ್ DF, ಬಿಫೋರ್ nproc ಇವೆಲ್ಲ ಕಮಾಂಡ್ಗಳಿಗಿಂತ ಮುಂಚೆ ಸೊ ಎಕೋ ಸ್ಟೇಟ್ಮೆಂಟ್ ರನ್ ಆಗುತ್ತೆ. ಸೊ ಇವಾಗ ಈ ಚೇಂಜಸ್ನ ಸೇವ್ ಮಾಡಿ ಇದು ಹೇಗೆ ರನ್ ಆಗುತ್ತೆ, ಇದರ ಔಟ್ಪುಟ್ ಹೇಗೆ ಬರುತ್ತೆ ಅನ್ನೋದನ್ನು ನೋಡೋಣ. ಸೊ ./first script.sh. ಓಕೆ, ಸೊ ಇವಾಗ ನಾವು ಅಬ್ಸರ್ವ್ ಮಾಡಿದ್ರೆ ಔಟ್ಪುಟ್ಟಲ್ಲಿ ಕ್ಲಿಯರ್ ಆಗಿ ನಮಗೆ ಸಪ್ರೇಟರ್ ಲೈನ್ ಸಿಗುತ್ತೆ. ಸೊ ದಿಸ್ ಈಸ್ ದ ಔಟ್ಪುಟ್ ಆಫ್ ಫಸ್ಟ್ ಕಮಾಂಡ್. ಬಿಲೋ ಇಸ್ ದ ಮೆಮೊರಿ ಡೀಟೇಲ್ಸ್. ಸೊ ಇದು ಮೆಮೊರಿ ಡೀಟೇಲ್ಸ್ ಆಯಿತು, ಫಸ್ಟ್ ಕಮಾಂಡ್ ಔಟ್ಪುಟ್. ಸೊ ಸೆಕೆಂಡ್ ಕಮಾಂಡ್ ಔಟ್ಪುಟ್ ಇಲ್ಲಿದೆ, ಬಿಲೋ ಇಸ್ ದ ಡಿಸ್ಕ್ ಸ್ಪೇಸ್ ಡೀಟೇಲ್ಸ್. ಆ್ಯಂಡ್ ನಮಗೆ ಥರ್ಡ್ ಕಮಾಂಡ್ ಔಟ್ಪುಟ್ ಇಲ್ಲಿದೆ, ಬಿಲೋ ಇಸ್ ದ CPU ಕೌಂಟ್. ಸೊ ಇವಾಗ ನಮಗೆ ಕ್ಲೀನಾಗಿ ಸ್ಟ್ರಕ್ಚರ್ಡ್ ಆಗಿ ಆ ಬ್ಯಾಶ್ ಸ್ಕ್ರಿಪ್ಟಿಂದ ಔಟ್ಪುಟ್ಸು ಡಿಸ್ಪ್ಲೇ ಆಗ್ತಿದೆ. ಸೊ ದಿಸ್ ಈಸ್ ದ ಬೇಸಿಕ್ ಬ್ಯಾಶ್ ಸ್ಕ್ರಿಪ್ಟ್. ಸೊ ನಾವು ಈ ಸ್ಕ್ರಿಪ್ಟ್ನ ಬರೆಯೋ ಒಂದು ಪ್ರೊಸೀಜರಲ್ಲಿ ಬೇಸಿಕ್ ಸಿಂಟ್ಯಾಕ್ಸ್ನ ಏನೇನು ಫಾಲೋ ಮಾಡಬೇಕು ಅದನ್ನೆಲ್ಲ ಫಾಲೋ ಮಾಡಿದ್ದೀವಿ. ಸೊ ಬ್ಯಾಶ್ ಸ್ಕ್ರಿಪ್ಟ್ ನಮ್ಮದು ಯೂಸ್ ಕೇಸ್ ದೊಡ್ಡದಾಗ್ತಾ ಹೋದ್ರೂ ಈ ಒಂದು ಏನು ಶೀಬ್ಯಾಂಗ್ ಇದೆ, ಇದೊಂದು ಎಕ್ಸಿಕ್ಯೂಟೇಬಲ್ ಪಾತ್ನ ಮೆನ್ಷನ್ ಮಾಡೋದೊಂದು, ನೆಕ್ಸ್ಟ್ ಈ ಒಂದು ಮೆಟಾಡೇಟಾನ ಪ್ರೊವೈಡ್ ಮಾಡೋ ಬೆಸ್ಟ್ ಪ್ರಾಕ್ಟೀಸ್ ಆ್ಯಂಡ್ ಫಾಲೋಡ್ ಬೈ ದಿ ಎಕೋ ಸ್ಟೇಟ್ಮೆಂಟ್ಸ್. ವಿ ಹ್ಯಾವ್ ಕವರ್ಡ್ ಎ ಬೇಸಿಕ್ ಫಂಡಮೆಂಟಲ್ಸ್ ಆಫ್ ಬ್ಯಾಶ್ ಸ್ಕ್ರಿಪ್ಟಿಂಗ್. ಆ್ಯಂಡ್ ಆಲ್ಸೋ ನಮಗೆ ಇದ್ರದ್ದು ಪರ್ಪಸ್ ಏನಪ್ಪ ಅನ್ನೋದು ಕೂಡ ಇದೊಂದು ಸ್ಮಾಲ್ ಯೂಸ್ ಕೇಸಿಂದ ಗೊತ್ತಾಗ್ತಾ ಹೋಯಿತು. ಸೊ ಹೇಗೆ ನಾವು ಪ್ರತಿಯೊಂದು ಸಿಂಗಲ್ ಕಮಾಂಡ್ನ ನಾವು ಇಂಡಿವಿಜುವಲ್ ಆಗಿ ರನ್ ಮಾಡಿ ಅದರದ್ದು ಡೇಟಾ ಅಥವಾ ಡೀಟೇಲ್ಸ್ನ ಫೆಚ್ ಮಾಡಿ ಅದನ್ನು ಲಿಸ್ಟ್ ಮಾಡೋದ್ರ ಬದಲು ಹೇಗೆ ವಿತ್ ಸಿಂಗಲ್ ಬ್ಯಾಶ್ ಸ್ಕ್ರಿಪ್ಟಲ್ಲಿ ವಿತಿನ್ ಎ ಸಿಂಗಲ್ ಗೋ ನಾವು ಹೇಗೆ ಆ ಒಂದು ಔಟ್ಪುಟ್ನ ತೆಗಿಬೇಕು ಆ್ಯಂಡ್ ಹೌ ಕ್ಯಾನ್ ವಿ ಯೂಸ್ ದಿಸ್ ಟು ಆಟೋಮೇಟ್ ಅನ್ನೋದನ್ನು ನಾವು ನೋಡ್ಕೊಂಡ್ವಿ. ಸೊ ಇದೇ ರೀತಿ ನಾವು ಫರ್ದರ್ ಈ ಒಂದು ಔಟ್ಪುಟ್ನ ನಾವು ಏನು ಮ್ಯಾನೇಜರ್ ಪರ್ಸೋನಾಗೆ ಅಥವಾ ಹೈಯರ್ ಅಥಾರಿಟಿ ಪರ್ಸೋನಾಗೆ ನಾವು ಶೇರ್ ಮಾಡಬೇಕು ಅನ್ನೋದಾದರೆ ವಿ ಕ್ಯಾನ್ ಯೂಸ್ ಕ್ರಾನ್ ಜಾಬ್. ಆ ಕ್ರಾನ್ ಟ್ಯಾಬ್ಸ್ನ ಯೂಸ್ ಮಾಡಿ ನಾವು ಈ ಒಂದು ಪ್ರೊಸೆಸ್ನ ಆಟೋಮೇಟ್ ಮಾಡ್ಬೋದು. ಸೊ ಈ ಎಪಿಸೋಡಲ್ಲಿ ನಮ್ಮ ಇಂಟೆನ್ಷನ್ ಬಂದುಬಿಟ್ಟು ಬೇಸಿಕ್ ಬ್ಯಾಶ್ ಸ್ಕ್ರಿಪ್ಟಿಂಗ್ ಡೆಫಿನೇಷನ್ ಆ್ಯಂಡ್ ಇಟ್ಸ್ ಪರ್ಪಸ್ ಆ್ಯಂಡ್ ಒಂದು ಸಿಂಪಲ್ ಯೂಸ್ ಕೇಸ್ನ ತೊಗೊಂಡು ಹೇಗೆ ಬ್ಯಾಶ್ ಸ್ಕ್ರಿಪ್ಟ್ ಸ್ಟ್ರಕ್ಚರಲ್ ಸಿಂಟ್ಯಾಕ್ಸ್ ಇರುತ್ತೆ ಆ್ಯಂಡ್ ಹೇಗೆ ನಾವು ಬ್ಯಾಶ್ ಸ್ಕ್ರಿಪ್ಟ್ನ ಬರಿತೀವಿ ಅನ್ನೋದನ್ನು ನೋಡ್ಕೊಳ್ಳೋದಾಗಿತ್ತು. ಸೊ ಅಪ್ಕಮಿಂಗ್ ಎಪಿಸೋಡಲ್ಲಿ ಸೊ ಹೇಗೆ ಇನ್ನೂ ಫರ್ದರ್ ಬ್ಯಾಶ್ ಸ್ಕ್ರಿಪ್ಟ್ನ ಹೇಗೆ ಎನ್ಹಾನ್ಸ್ ಮಾಡೋದು, ಇನ್ನೂ ಬೆಸ್ಟ್ ಪ್ರಾಕ್ಟೀಸಸ್ ಅಥವಾ ಏನು ಫಾಲೋಡ್ ಸ್ಟ್ರಕ್ಚರ್ಡ್ ವೇ ಆಫ್ ರೈಟಿಂಗ್ ಬ್ಯಾಶ್ ಸ್ಕ್ರಿಪ್ಟಿಂಗ್ ಏನಿದೆ, ಅಥವಾ ಈ ಬ್ಯಾಶ್ ಸ್ಕ್ರಿಪ್ಟಿಂಗಲ್ಲಿ ಲೂಪ್ಸ್ ಎಲ್ಲ ಯಾವ ರೀತಿ ಬರುತ್ತೆ, ಯಾವ ರೀತಿ ಫಾರ್ ಲೂಪ್ ಅಥವಾ ಇಫ್ ಲೂಪ್ನೆಲ್ಲ ಯಾವ ರೀತಿ ಬರೆಯೋದು ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡ್ತಾ ಹೋಗೋಣ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದಿಸ್ ಎಪಿಸೋಡ್. ಥ್ಯಾಂಕ್ ಯು. ಲೆಟ್ ಅಸ್ ಮೀಟ್ ಇನ್ ನೆಕ್ಸ್ಟ್ ಎಪಿಸೋಡ್ ಇನ್ ದ ಸೇಮ್ ಸೀರೀಸ್ ಆಫ್ ಬ್ಯಾಶ್ ಸ್ಕ್ರಿಪ್ಟಿಂಗ್.